ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಲ್ಯಾಕ್ಸ್ ಚಾನಲ್. ನನ್ನ ಹೆಸರು ಮಾಲತಿ ಅಂತ. ಪ್ಲೀಸ್ ನನ್ನ ಈ ಚಾನಲ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೆಂತ್ಯಕಾಳು ನಮಗೆ ಎಷ್ಟೊಂದು ದೇಹಕ್ಕೆ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮೆಂತ್ಯಕಾಳು ಹಾಗೂ ಕೆಂಪಾಗಿರೋ ಮೆಣಸಿನ್ಕಾಯಿ ಚಟ್ನಿಯನ್ನು, ಹಸಿಮೆಣಸಿನ್ಕಾಯಿ ಕೆಂಪಾಗಿರೋದನ್ನು ಹಾಕಿ ಚಟ್ನಿ ಮಾಡಿ ಹೇಗೆ ಮಾಡುವುದು ಅಂತ ನಾನು ಇವತ್ತು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ. ಹಾಗಾದರೆ ಬನ್ನಿ ನೋಡೋಣ ಚಟ್ನಿ ಮಾಡೋದು ಹೇಗೆ ಅಂತ. ಒಂದು 100 ಗ್ರಾಮು ಕೆಂಪಾಗಿರೋ ಹಸಿಮೆಣಸಿನ್ಕಾಯಿ ಬೇಕು ನಿಮಗೆ. ಅದನ್ನು ಚೆನ್ನಾಗಿ ನೀವು ಬಾಣಲೆಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಸುಮಾರಾಗಿ ಬಾಡಿದ ನಂತರ ಅದಕ್ಕೆ ಕಟ್ ಮಾಡಿ ಹಾಕ್ಕೊಡಿ, ಇಲ್ಲಾಂದರೆ ಸಿಡಿಯುತ್ತೆ ಅದು. ಅದಕ್ಕೆ ನೀವು ಮೆಂತ್ಯಕಾಳನ್ನು ಒಂದು 2 ಸ್ಪೂನ್ ಮೆಂತ್ಯಕಾಳನ್ನು ಆ್ಯಡ್ ಮಾಡಬೇಕು. ಅದು ಸ್ವಲ್ಪ ಕೆಂಪಾಗುವಾಗೆ ಹುರಿದ್ರೆ ಸಾಕು. ಅದಕ್ಕೆ ಸ್ವಲ್ಪ ಕೆಂಪಾದಮೇಲೆ ಒಂದು ಅಡಿಕೆಗೆ ಆಗುವಷ್ಟು ಒಂದು ಇಂಗು ಹಾಕಬೇಕು. ನೀವು ಇಂಗು ಹಾಕಿ ಅದನ್ನು ಚೆನ್ನಾಗಿ ಹುರಿದು ಕೆಳಗಿಳಿಸ್ಕೋಬೇಕು ಬಾಣಲೆಯನ್ನು. ಆಮೇಲೆ ಸ್ವಲ್ಪ ಒಂದು ಲಿಂಬೆಹಣ್ಣು ಗಾತ್ರದ ಒಂದು ಹುಣಸೆ ಹಣ್ಣನ್ನು ನೀವು ಸ್ವಲ್ಪ ನೀರು ಹಾಕಿಬಿಟ್ಟು ಪಾತ್ರೆಯನ್ನು ತೆಗೆದು ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ವಾಸನೆ ಹೋಗಬೇಕು ಅಷ್ಟು ನೀವು ಕುದಿಸಿಬಿಟ್ಟು ಕೆಳಗಿಟ್ಕೋಬೇಕು. ಆಮೇಲೆ ಅದೆಲ್ಲ ಆರಿದ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಆ ಮಿಕ್ಸಿ ಜಾರಿಗೆ ನೀವು ಹಸಿಮೆಣಸಿನ್ಕಾಯಿ ಹುರಿದಿರೋದು, ಮೆಂತ್ಯಕಾಳು, ಹಸಿಮೆಣಸಿನ್ಕಾಯಿ, ಇಂಗು ಹುರಿದಿರೋದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಹಿಂಗು ಹಾಕಿದ್ದೀರಿ ನೋಡಿ ಅದರದ್ದು 2 ಪಟ್ಟು ಆಗುವಷ್ಟು ಒಂದು ಚೂರು ನೀವು ಬೆಲ್ಲ ಹಾಕಬೇಕಾಗುತ್ತೆ. ಅದನ್ನು ನೀವು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಬಿಟ್ಟು ಅದನ್ನು ನೀವು ಇಟ್ಕೋಬೇಕು. ಆಮೇಲೆ ಒಂದು ಬಾಣಲೆಗೆ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು. ಅದು ಒಂದು ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಕುಕ್ಕಿಂಗ್ ಆಯಿಲು, ಆಮೇಲೆ ಇನ್ನೊಂದು ಸ್ವಲ್ಪ ಇಂಗನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನೀವು ಚಟಪಟ ಆದ ನಂತರ ಈ ಗ್ರೈಂಡ್ ಮಾಡಿರೋ ಒಂದು ಚಟ್ನಿ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ತಳ ಬಿಡುವಷ್ಟು ಚೆನ್ನಾಗಿ ಬಾಡಿಸ್ಕೊಂಡು ಗಟ್ಟಿಯಾಗುವ ಹಾಗೆ ಬಾಡಿಸ್ಕೋಬೇಕು. ಬಾಡಿಸಿ ಆಮೇಲೆ ಅದನ್ನು ತೆಗೆದ್ಬಿಟ್ಟು ನೀವು ಒಂದು ಏರ್ ಟೈಟ್ ಬಾಟ್ಲಲ್ಲಿ ಹಾಕಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ನೋಡಿ ಊಟಕ್ಕೆ ತುಂಬ ಚೆನ್ನಾಗಾಗುತ್ತೆ. ತುಂಬ ರುಚಿ ಇದು ಮೊಸರನ್ನಕ್ಕೆ. ಆಮೇಲೆ ನಿಮಗೆ ಏನೋ ಒಂದು ಟೇಸ್ಟ್ ಇಲ್ಲದ ಒಂದು ಪದಾರ್ಥ, ಏನೋ ಚೆನ್ನಾಗಿಲ್ಲಪ್ಪ ಇವತ್ತು ತಿನ್ನೋಕ್ಕೆ ಆಗಲ್ಲ ಅಂದರೆ ಇದನ್ನು ಸ್ವಲ್ಪ ನೀವು ನಾಲಿಗೆಗೆ ತಾಗಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ತಿಂದು ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನೀವು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ತಿಂದರೆ ಸಾಕು. ಇದನ್ನು ನಾನು ನನ್ನ ಅಕ್ಕನ ಹತ್ರ ಕಲ್ತ್ಕೊಂಡಿರೋದು. ನನ್ನ ಅಕ್ಕ, ಬನವಾಸಿ ಅಕ್ಕನವ್ರ ಹತ್ರ ಕೇಳಿ ಅವಳು ತುಂಬ ನನಗೆ ಮಾಡಿಕೊಟ್ಟಿದ್ಲು. ತುಂಬ ಚೆನ್ನಾಗಾಗಿತ್ತು. ಅದನ್ನು ನೋಡಿ ನಾನು ಕೂಡ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಕೂಡ ಮಾಡಿ ಮನೆಯಲ್ಲಿ ಒಂದು ಏರ್ಟೈಟ್ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಉಪ್ಪಿನಕಾಯಿ ಥರನೇ ಇದನ್ನು ಯೂಸ್ ಮಾಡಬೇಕು. ತುಂಬ ಎಲ್ಲ ತಿನ್ನಬೇಡಿ. ತುಂಬ ತಿಂದರೆ ತುಂಬ ಹೀಟ್ ಆಗ್ಬೋದು, ಆಮೇಲೆ ಏನಾದರೂ ಆರಾಮಿಲ್ದಾಗ್ಬೋದು. ಸ್ವಲ್ಪ ತಿಂದರೆ ಸಾಕು. ತುಂಬ ಖಾರ ಕೂಡ ಆಗೋದಿಲ್ಲ ಇದು. ಒಂದು 2 ದಿವಸ ಹೋದ್ಮೇಲೆ ತುಂಬ ಚೆನ್ನಾಗಾಗುತ್ತೆ. ಅಷ್ಟು ಸಡನ್ನ ಮಾಡಿದ ದಿವಸ ತಿನ್ನೋದಕ್ಕಿಂತ 2 ದಿವಸ ಹೋದ್ಮೇಲೆ ತಿನ್ನೋದೇ ಒಳ್ಳೆಯದು. ಚೆನ್ನಾಗಾಗುತ್ತೆ. ತಿಂದು ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.